ದೊಡ್ಡವರಾದರೂ ಸರಿ ಪ್ರಭಾವಿಗಳಾದರೂ ಸರಿ ಡೋಂಟ್ ಕೇರ್ ಏನಪ್ಪ ಏನು ಹೇಳ್ತಿದ್ದಾರೆ ಇವರು ಅಂತ ಅನ್ಕೋತಾ ಇದ್ದೀರಾ ಏನಿಲ್ಲ ಮೊನ್ನೆಯಷ್ಟೇ ಮಾಲ್ಗಳ ಸರ್ವೆ ಮಾಡ್ತೀವಿ ಅಂತ ಹೇಳಿದ ಬಿಬಿಎಂಪಿ ನಿನ್ನೆಯಿಂದ ಡ್ಯೂಟಿಯನ್ನ ಕೂಡ ಶುರು ಮಾಡಿಕೊಂಡಿದೆ ಸುಳ್ಳು ಮಾಹಿತಿ ಕೊಡುವ ಮಾಲ್ಗಳಿಗೆ ಮೂಗುದಾರ ಆದಾಯ ತೆರಿಗೆ ಹೆಚ್ಚಳಕ್ಕೆ ಟೋಟಲ್ ಸ್ಟೇಷನ್ ಸರ್ವೆ ಪರಿಹಾರ ಬಿಬಿಎಂಪಿಗೆ ಕಟ್ಟಬೇಕಾದ ಆಸ್ತಿ ತೆರಿಗೆ ಚಮಕಾಯಿಸುವುದರಲ್ಲಿ ಮಾಲ್ಗಳು ಐಟಿ-ಬಿಟಿ ಕಂಪನಿಗಳದ್ದು ಎತ್ತಿದ ಕೈ ಅಷ್ಟು ಮಾತ್ರವಲ್ಲದೆ ಕಟ್ಟಬೇಕಿದ್ದ ಜಾಗಕ್ಕೂ ಕಟ್ಟಿರುವ ಜಾಗಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇರುತ್ತೆ ಹೇಗೆ ಸುಳ್ಳು ಮಾಹಿತಿ ಕೊಡೋರಿಗೆ ಮೂಗುದಾರ ಹಾಕೋಕೆ ಬಿಬಿಎಂಪಿ ಮುಂದಾಗಿದ್ದು ಎಲ್ಲ ಮಾಲ್ ಹಾಗೂ ಟೆಕ್ ಪಾರ್ಕ್ಗಳ ಸರ್ವೆ ಆರಂಭಿಸಿದೆ ಮೊದಲ ಹಂತದಲ್ಲಿ ಮಹದೇವಪುರ ವಲಯದ 3 ಮಾಲ್ ಮತ್ತು 2 ಐಟಿ ಕಂಪನಿಗಳನ್ನ ಆಯ್ಕೆ ಮಾಡಿಕೊಂಡಿದೆ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತು ವಿಆರ್ ಬೆಂಗಳೂರು ಮಾಲ್ಗಳಲ್ಲಿ ಟೋಟಲ್ ಸ್ಟೇಷನ್ ಸರ್ವೆ ಮಾಡಲಾಗ್ತಾ ಇದೆ 10 ದಿನಗಳ ಒಳಗೆ ಎಚ್ಪಿ ಕಂಪನಿ ಸರ್ವೆಯನ್ನು ಮಾಡಿ ಲೆಕ್ಕ ಪಡೆಯೋಕೆ ಬಿಬಿಎಂಪಿ ಜಂಟಿ ಆಯುಕ್ತೆ ಡಾಕ್ಟರ್ ವಾಸಂತಿ ನೇತೃತ್ವದ ಟೀಮ್ ಕೆಲಸ ಮಾಡ್ತಾ ಇದೆ ಥಿಮ್ಯಾಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಟೋಟಲ್ ಸ್ಟೇಷನ್ ಸರ್ವೆ ಮಾಡ್ತಿದ್ದಾರೆ ಅರೌಂಡ್ 4 ಟೋಟಲ್ ಸ್ಟೇಷನ್ ಸರ್ವೆ ಮಷೀನ್ಸು ಮತ್ತು DGPS ಮತ್ತು ಲೇಸರ್ 3D ಸ್ಕ್ಯಾನರ್ಸ್ ಯೂಸ್ ಮಾಡಿ ಸೊ ಇಂಡೋರ್ ಔಟ್ಡೋರ್ ಮೆಷರ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಸೊ 10 ಡೇಸಲ್ಲಿ ಮುಗಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಟೋಟಲ್ ಸ್ಟೇಷನ್ ಸರ್ವೆ ಉಪಕರಣ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿದ್ದು ಇಡೀ ಕಟ್ಟಡದ ಇಂಚಿಂಚು ಬಿಡದೆ ಲೆಕ್ಕ ಒಪ್ಪಿಸುತ್ತೆ 3D ಲೇಸರ್ ಟೆಕ್ನಾಲಜಿ ಮೂಲಕ ಎಲ್ಲಾ ದಿಕ್ಕಿನಿಂದಲೂ ಎಷ್ಟು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದರ ಲೆಕ್ಕವನ್ನ ಪತ್ತೆ ಹಚ್ಚುತ್ತೆ ಎಚ್ಪಿ ಕಂಪನಿ ಬರೋಬ್ಬರಿ 18 ಎಕರೆ ವಿಸ್ತೀರ್ಣದಲ್ಲಿದೆ ಆದರೆ ಬಿಬಿಎಂಪಿಗೆ ಪಾವತಿ ಮಾಡ್ತಿರೋದು ಕೇವಲ 1.5 ಕೋಟಿಯಷ್ಟು ಆಸ್ತಿ ತೆರಿಗೆ ಇನ್ನು ಫೀನಿಕ್ಸ್ ಮಾರ್ಕೆಟ್ ಸಿಟಿ 14 ಎಕರೆ ವಿಸ್ತೀರ್ಣದಲ್ಲಿದ್ದು 5 ಕೋಟಿಯಷ್ಟು ತೆರಿಗೆಯನ್ನ ಪಾವತಿಸ್ತಾ ಇದೆ ವಿಆರ್ ಮಾಲ್ 1.2 ಎಕರೆ ಸರ್ಕಾರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಎನ್ನುವ ಆರೋಪಗಳಿವೆ ಆದರೆ ಪಾಲಿಕೆಯ ಬಳಿ ನೈಜ ಲೆಕ್ಕವಿಲ್ಲ ಹೀಗಾಗಿ ಕಟ್ಟಡಗಳ ನೈಜ ವಿಸ್ತೀರ್ಣದ ಲೆಕ್ಕ ಹಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡಿಯೇ ಸಿದ್ಧ ಅಂತ ಬಿಬಿಎಂಪಿ ಪಣ ತೊಟ್ಟಿದೆ ವ್ಯತ್ಯಾಸ ಬಂದರೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ನ ಅಡಿಯಲ್ಲಿ ನಾವು ಡಬಲ್ ದಿ ಟ್ಯಾಕ್ಸನ್ನು ಹಾಕ್ತೀವಿ ದುಪ್ಪಟ್ಟು ತೆರಿಗೆಯನ್ನು ಹಾಕ್ತೀವಿ ಪೆನಾಲ್ಟಿಯನ್ನು ವಸೂಲು ಮಾಡ್ತೀವಿ ಮತ್ತು ಇಂಟ್ರೆಸ್ಟನ್ನು ನಾವು ಕ್ಲೈಮ್ ಮಾಡ್ತೀವಿ ಎಲ್ಲ ರೀತಿಯ ಅಧಿಕಾರ ನಮಗೆ ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥದ್ದನ್ನೆಲ್ಲದನ್ನು ನಾವು ಬಳಸ್ತೀವಿ ಆಸ್ತಿ ತೆರಿಗೆ ಟಾರ್ಗೆಟ್ ರೀಚ್ ಆಗೋಕೆ ಬಿಬಿಎಂಪಿ ಪರದಾಡುತ್ತೆ ಅನ್ನುವ ಆರೋಪಗಳಿವೆ ಹೀಗಾಗಿ ಆದಾಯ ಹೆಚ್ಚಿಸಿಕೊಳ್ಬೇಕು ಅನ್ನುವ ಶಪಥ ಮಾಡಿರುವ ಪಾಲಿಕೆ 90 ದಿನಗಳ ಒಳಗಾಗಿ ಎಲ್ಲ ಸರಿ ಮಾಡಿ ತನ್ನ ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಪ್ಲಾನ್ ಮಾಡಿದೆ ಇದೆಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡೋಕೆ ಇನ್ನು 90 ದಿನ ಕಾಯೋದು ಮಾತ್ರ ಅನಿವಾರ್ಯ ಪ್ರಸನ್ನ ಗಾವ್ಕರ್ TV9 ಬೆಂಗಳೂರು